Hello everyone, I am Santosh. Today we are going to discuss the very important concept that is about computer languages. ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಬಗ್ಗೆ ಭಾಳ ಬ್ರೀಫ್ ಆಗಿ ಶಾರ್ಟ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಆ್ಯಂಡ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಇಟ್ ಈಸ್ ದ ಲ್ಯಾಂಗ್ವೇಜ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್. ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ವಿ ಹ್ಯಾವ್ ಲ್ಯಾಂಗ್ವೇಜಸ್. ಆ ಲ್ಯಾಂಗ್ವೇಜ್ಗಳಲ್ಲಿ ವಿ ಹ್ಯಾವ್ ಮಷೀನ್ ಲೆವೆಲ್, ಅಸೆಂಬ್ಲಿ ಲೆವೆಲ್ ಆ್ಯಂಡ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀವಿ. ಮಷೀನ್ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಇಟ್ ಈಸ್ ದಿ ಲೋಯೆಸ್ಟ್ ಲೆವೆಲ್ ಲ್ಯಾಂಗ್ವೇಜ್. ಅಂದ್ರೆ ಇಟ್ ಈಸ್ ಓನ್ಲಿ ಅಂಡರ್ಸ್ಟುಡ್ ಬೈ ದಿ ಮಷೀನ್ ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಟು ರೈಟ್ ಬಿಕಾಸ್ ಮಷೀನ್ಗೆ ಅಂಡರ್ಸ್ಟ್ಯಾಂಡ್ ಆಗೋದೇನು? ಓನ್ಲಿ 0 ಆ್ಯಂಡ್ 1 ಫಾರ್ಮ್ಯಾಟ್ಸ್ ಅಷ್ಟೇ ಅರ್ಥ ಆಗ್ತೆ. ಬೇರೆ ಲ್ಯಾಂಗ್ವೇಜಸ್ ಅದಕ್ಕೆ ಅರ್ಥ ಆಗೋದಿಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಹ್ಯೂಮನ್ ರೀಡೇಬಲ್ ಆ್ಯಂಡ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಫರ್ಟ್ ಟು ರೈಟ್ ಆರ್ ಡೀಬಗ್. ಯಾಕಂದರೆ ಅದು ಪ್ರತಿಯೊಂದು 0 1 ಇರೋದ್ರಿಂದ ಅದು ಹ್ಯೂಮನ್ಸ್ಗೆ ಅರ್ಥ ಆಗೋದಿಲ್ಲ, ಬರೆಯೋಕ್ಕೂ ಡಿಫಿಕಲ್ಟ್ ಆಗುತ್ತೆ. ಅದರಲ್ಲಿರೋ ಎರರನ್ನು ರಿಮೂವ್ ಮಾಡೋಕ್ಕೂ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಅದಕ್ಕೋಸ್ಕರ ವಿ ಹ್ಯಾವ್ ಸಮ್ ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್. ಮಿಡಲ್ ಲೆವೆಲ್ ಲ್ಯಾಂಗ್ವೇಜ್ ಯಾವುದದು? ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಎಲ್ಲಾನು 0 1 ಒಳಗೆ ಬರೆಯೋಕ್ಕಾಗೋದಿಲ್ಲಲ್ಲ, ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ನೆಕ್ಸ್ಟ್ ಲೆವೆಲ್ ಆಫ್ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ವೇರ್ ಸಮ್ ಇನ್ಸ್ಟ್ರಕ್ಷನ್ಸ್ ವಿ ಕ್ಯಾನ್ ರೈಟ್. ನಾವು ಸ್ವಲ್ಪ 0 1 ಬಿಟ್ಟು ನೆಕ್ಸ್ಟ್ ಲೆವೆಲ್ ಆಫ್ ಇನ್ಸ್ಟ್ರಕ್ಷನ್ಸ್ ಬರಿಬೋದು ಹ್ಯೂಮನ್ ರೀಡೇಬಲ್ ಫಾರ್ಮಲ್ಲಿ. ಅದಕ್ಕೆ ಏನಂತಾರೆ? ನ್ಯೂಮಾನಿಕ್ಸ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ಎಡಿಷನ್ ಮಾಡಬೇಕಂದ್ರೆ ಅವಾಗ ಸಿಂಬಾಲ್ಸ್ ಇರಲಿಲ್ಲ. ಸಿಂಬಾಲ್ಸ್ ಇದ್ದಿಲ್ಲ, ಅವಾಗ ಏನು ಮಾಡ್ತಿದ್ರು? ಕಮಾಂಡ್ಸ್ ಅಂತ ನಾವು ಕರಿತಿದ್ವಿ. MOV ಅಂದರೆ ಮೂವ್ ಅಂತ ಹೇಳ್ತಾರೆ, ಆ್ಯಡ್ ಅಂದರೆ ಎಡಿಷನ್ ಅಂತ ಹೇಳ್ತಾರೆ. ಓಕೆ, ದೀಸ್ ಆರ್ ಆಲ್ ನ್ಯೂಮಾನಿಕ್ಸ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದಿಸ್ ಈಸ್ ನಾಟ್ ಕಂಪ್ಲೀಟ್ಲಿ ಇನ್ 0 ಆ್ಯಂಡ್ 1 ಫಾರ್ಮ್ಯಾಟ್. ಅದಕ್ಕೋಸ್ಕರ ನಮಗೆ ಸ್ವಲ್ಪ ಇದು ಅರ್ಥ ಆಗುತ್ತೆ. ಆ್ಯಂಡ್ ಥರ್ಡ್ ಲೆವೆಲ್ ಆಫ್ ಲ್ಯಾಂಗ್ವೇಜ್ ಯಾವುದು? ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಹ್ಯೂಮನ್ ರೀಡೇಬಲ್ ಲ್ಯಾಂಗ್ವೇಜ್. ಲೈಕ್ ನಾವಿಲ್ಲಿ ಇಂಗ್ಲೀಷ್ ಕ್ಯಾರೆಕ್ಟರ್ಸನ್ನು ಯೂಸ್ ಮಾಡಿ ಪ್ರೋಗ್ರಾಮ್ಸ್ ಬರಿತೀವಿ. ಬಟ್ ಯಾವಾಗಲೂ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಮಷೀನ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ವಿ ನೀಡ್ ದಿ ಟ್ರಾನ್ಸ್ಲೇಟರ್ಸ್. ಅಲ್ಲಿ ನಮಗೆ ಟ್ರಾನ್ಸ್ಲೇಟರ್ಸ್ ಬೇಕಾಗುತ್ತೆ. ಬಿಕಾಸ್ ಮಷೀನ್ಗೆ ಅರ್ಥ ಆಗೋದು ಓನ್ಲಿ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್, ದಟ್ ಈಸ್ ಇನ್ ದ ಫಾರ್ಮ್ ಆಫ್ 0 ಆ್ಯಂಡ್ 1. ಓಕೆ, ಅದಕ್ಕೆ ನಾವು ಟ್ರಾನ್ಸ್ಲೇಟರ್ಗಳನ್ನು ಯೂಸ್ ಮಾಡ್ತೀವಿ. ಲೈಕ್ ಕಂಪೈಲರ್ಸ್, ಇಂಟರ್ಪ್ರಿಟರ್ಸ್ಗಳನ್ನು ಯೂಸ್ ಮಾಡ್ತೀವಿ. ಈಗ ನೋಡೋಣ, ವಾಟ್ ಆರ್ ದೋಸ್ ಟ್ರಾನ್ಸ್ಲೇಟರ್ ಪ್ರೋಗ್ರಾಮ್ಸ್ ಯಾವ್ಯಾವ ಇರ್ತವೆ? ಅಸೆಂಬ್ಲರ್ ಅಂತ ಯೂಸ್ ಮಾಡ್ತಾರೆ. ಅಸೆಂಬ್ಲರ್ ಏನಿದು? ವಿಚ್ ಕನ್ವರ್ಟ್ಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ಮಷೀನ್ ಲ್ಯಾಂಗ್ವೇಜ್. ಅಂದರೆ ನ್ಯೂಮಾನಿಕ್ ಕೋಡ್ ಇದ್ದಿದ್ದನ್ನು 0 1ಗೆ ಕನ್ವರ್ಟ್ ಮಾಡಿದರೆ ಮಷೀನ್ಗೆ ಅರ್ಥ ಆಗುತ್ತೆ. ದ್ಯಾಟ್ಸ್ ವೈ ವಿ ನೀಡ್ ಟ್ರಾನ್ಸ್ಲೇಟರ್ಸ್. ಫಾರ್ ಎಕ್ಸಾಂಪಲ್, ಆ್ಯಡ್ ಅಂತ ಬರೆದಾಗ ಅದು ಆ್ಯಡ್ ಅನ್ನೋದು ಮಷೀನ್ಗೆ ಅರ್ಥ ಆಗೋದಿಲ್ಲ. ಅದನ್ನೇನು ಮಾಡಬೇಕು? ನಾವು 0 1ಗೆ ಕನ್ವರ್ಟ್ ಆಗೋ ಥರ ಮಾಡಬೇಕಾಗುತ್ತೆ. ದ್ಯಾಟ್ಸ್ ವೈ ವಿ ನೀಡ್ ಟ್ರಾನ್ಸ್ಲೇಟರ್ಸ್. ಆರ್ ವಿ ಹ್ಯಾವ್ ಇಂಟರ್ಪ್ರಿಟರ್. ಇಂಟರ್ಪ್ರಿಟರ್ ಅಂದ್ರೇನು? ಇಟ್ ಈಸ್ ಆಲ್ಸೋ ಎ ಕನ್ವರ್ಟರ್ ವಿಚ್ ಕನ್ವರ್ಟ್ಸ್ ಹೈ ಲೆವೆಲ್ ಟು ಲೋ ಲೆವೆಲ್ ಲ್ಯಾಂಗ್ವೇಜ್. ಆ್ಯಂಡ್ ವಿ ಹ್ಯಾವ್ ಅನದರ್ ಟ್ರಾನ್ಸ್ಲೇಟರ್ ಕಾಲ್ಡ್ ಕಂಪೈಲರ್ಸ್. ಕಂಪೈಲರ್ಸ್ ಯೂಸ್ ಮಾಡ್ಬೋದು ಅಥವಾ ಇಂಟರ್ಪ್ರಿಟರ್ಸ್ ಯೂಸ್ ಮಾಡ್ಬೋದು ಟು ಕನ್ವರ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ದಿ ಮಷೀನ್ ಲೆವೆಲ್ ಲ್ಯಾಂಗ್ವೇಜ್. ಇಂಟರ್ಪ್ರಿಟರ್ ರೀಡ್ಸ್ ಆ್ಯಂಡ್ ಎಕ್ಸಿಕ್ಯೂಟ್ಸ್ ಎ ಹೈ ಲೆವೆಲ್ ಪ್ರೋಗ್ರಾಮ್ ಲೈನ್ ಬೈ ಲೈನ್. ಇಂಟರ್ಪ್ರಿಟರ್ಗೆ ಕಂಪೈಲರ್ಗೆ ಏನು ಡಿಫ್ರೆನ್ಸ್ ಅಂದರೆ, ಇಂಟರ್ಪ್ರಿಟರ್ ಏನು ಮಾಡುತ್ತೆ? ಲೈನ್ ಬೈ ಲೈನ್ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಲೈನಲ್ಲಿನೇ ಏನಾದರೂ ಎರರ್ ಇದ್ದರೆ ಅದು ತೋರಿಸ್ಬಿಡುತ್ತೆ. ಬಿಕಾಸ್ ವೈಲ್ ಕನ್ವರ್ಟಿಂಗ್ ಇಟ್ ಈಸ್ ಗೋಯಿಂಗ್ ಟು ಚೆಕ್ ದ ಎರರ್ ಆಲ್ಸೋ. ಬಟ್ ಕಂಪೈಲರ್ ಏನು ಮಾಡುತ್ತೆ? ಎಂಟೈರ್ ಪ್ರೋಗ್ರಾಮನ್ನು ಹೈ ಲೆವೆಲ್ ಟು ಮಷೀನ್ ಲೆವೆಲ್ಗೆ ಕನ್ವರ್ಟ್ ಮಾಡುತ್ತೆ. ಪೂರ್ತಿ ಕನ್ವರ್ಷನ್ ಆದಮೇಲೆ ವಿ ಕ್ಯಾನ್ ಗೆಟ್ ವೇರ್ ಈಸ್ ದ ಎರರ್. ಯೂಶ್ವಲಿ ಪೈಥಾನ್ ಯೂಸಸ್ ಇಂಟರ್ಪ್ರಿಟರ್, ಬಟ್ ಇನ್ ಸಿ ವಿ ಆರ್ ಗೋಯಿಂಗ್ ಟು ಯೂಸ್ ದ ಕಂಪೈಲರ್. ಸಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡುವಾಗ ನಾವು ಕಂಪೈಲರ್ಸ್ ಯೂಸ್ ಮಾಡ್ತಾ ಇರ್ತೀವಿ. ದ ಎಕ್ಸಾಂಪಲ್ ಸೇಸ್ ದ್ಯಾಟ್ ಓನ್ಲಿ ಸಿ ಆ್ಯಂಡ್ C++ ಯೂಸ್ ಕಂಪೈಲರ್ಸ್ ಟು ಜನರೇಟ್ ಮಷೀನ್ code that is executed by the operating system. And the next concept we have about algorithms and flowcharts. ಈಗ ನಾವು ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಅಂದ್ರೆ ಪ್ಲ್ಯಾನ್ ಮಾಡಬೇಕಂದ್ರೆ ಫಸ್ಟ್ ವಿ ನೀಡ್ ಟು ನೋ ಹೌ ದ ಇನ್ಸ್ಟ್ರಕ್ಷನ್ ಶುಡ್ ಬಿ ರಿಟನ್. ಅದಕ್ಕೆ ನಮಗೆ ಅಲ್ಗೋರಿದಮ್ ಈಸ್ ವೆರಿ ಬೆಸ್ಟ್ ಪ್ಲ್ಯಾನ್ ಟು ಹ್ಯಾವ್ ಎ ಕಂಪ್ಯೂಟರ್ ಪ್ರೋಗ್ರಾಮ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ವಾಟ್ ಈಸ್ ಅಲ್ಗೋರಿದಮ್? ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಟು ಸಾಲ್ವ್ ಎ ಪ್ರಾಬ್ಲಮ್.
ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಂದ್ರೆ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋದರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ಯು. ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ಯೂಸ್ ಅಲ್ಗಾರಿದಮ್ಸ್. ಅದೇ ಥರ ವಿ ಹ್ಯಾವ್ ದ ನೆಕ್ಸ್ಟ್ ಲೆವೆಲ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ ದಟ್ ಈಸ್ ಕಾಲ್ಡ್ ಫ್ಲೋ ಚಾರ್ಟ್. ಇದೇ ಅಲ್ಗಾರಿದಮ್ ಅನ್ನು ನಾವು ಡಯಾಗ್ರಾಮೆಟಿಕ್ ಫಾರ್ಮಲ್ಲಿ ರಿಪ್ರೆಸೆಂಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆಸ್ ದಿ ಫ್ಲೋ ಚಾರ್ಟ್. ಫಾರ್ ಎಕ್ಸಾಂಪಲ್ ನಾವು ಫ್ಲೋ ಡಯಾಗ್ರಾಮ್ ಹಾಕೋದ್ರಿಂದ ಏನಾಗುತ್ತೆ, ಈಸಿಯಾಗಿ ವಿ ಕ್ಯಾನ್ ಕನ್ವೆ ಇಟ್ ಟು ದ ಯೂಸರ್ ಅಥವಾ ಪ್ರೋಗ್ರಾಮರ್ಗೆ ಈಸಿಯಾಗಿ ಕನ್ವೆ ಮಾಡ್ಬೋದು. ಹೌ ದ ಫ್ಲೋ ಆಫ್ ದ ಪ್ರೋಗ್ರಾಮ್ ವರ್ಕ್ಸ್ ಅಂತ ತಿಳ್ಕೊಬೇಕಂದ್ರೆ ವಿ ನೀಡ್ ಫ್ಲೋ ಚಾರ್ಟ್ಸ್. ಓಕೆ, ದಿಸ್ is all about computer languages. If you have any questions to ask, you can comment. Thank you.